ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣು ನಡುವೆ ಭಿನ್ನಾಭಿಪ್ರಾಯ ಆಗತ್ತೆ. ಇದರಿಂದ ಶ್ರೀ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರ್ತಾರೆ. ಶ್ರೀ ಮಹಾಲಕ್ಷ್ಮಿನ ಹುಡ್ಕೊಂಡು ಶ್ರೀನಿವಾಸರು ಕೂಡ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಶ್ರೀನಿವಾಸರು ಅಲಕಾದು ತಿರುಪತಿ ಬೆಟ್ಟದಲ್ಲಿ ಆಶ್ರಯನ ಪಡ್ಕೊಳ್ತಾರೆ. ಅಲ್ಲಿ ಮುದಾದೇವಿ ಶ್ರೀನಿವಾಸರ ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಒಂದಿನ ಏಕಾಗ್ರತೆ ಕೊರತೆ ಅಂತಲೇ ಹೇಳ್ಬೋದು. ಅದರಿಂದ ನಿತ್ಯ ಅಪಶಕನ ಆಗ್ತಾನೇ ಇರುತ್ತೆ. ಆ ಸಂದರ್ಭದಲ್ಲಿ ಶ್ರೀನಿವಾಸರ ತಲೆಗೆ ಗಾಯ ಆಗಿಬಿಡುತ್ತೆ. ಆ ಸಮಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಅವ್ರ ಜೊತೆ ಇರೋದಿಲ್ಲ. ಆ ಗಾಯ ಆಗಿರುವ ತಲೆಯ ಜಾಗದಲ್ಲಿ ಕೂದಲು ಕೂಡ ಹೋಗ್ಬಿಟ್ಟಿರುತ್ತೆ. ಇದನ್ನು ನೋಡಿದ ನೀಲಾದೇವಿ ಯಾರಪ್ಪ ಅಂದರೆ ಭೂದೇವಿ. ಅವರು ತಮ್ಮ ಕೂದಲನ್ನು ಶ್ರೀನಿವಾಸರಿಗೆ ಕೊಡ್ತಾರೆ. ಅದಕ್ಕೆ ಶ್ರೀನಿವಾಸರು ಅವರಿಗೆ ಒಂದು ವರನೂ ಕೂಡ ಕೊಡ್ತಾರೆ. ಮತ್ತು ಇನ್ನು